ನೋಡಿ, ಟಿಡಿಪಿ ಏನೋ NDAಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು, ಸಪೋರ್ಟ್ ಮಾಡ್ತಿದ್ದಾರೆ ಕೂಡ. ಆದರೆ ಕೆಲವೊಂದು ಬೇಡಿಕೆಯನ್ನ ಮುಂದೆ ಇಟ್ಟಿರುವಂಥದ್ದು. ಹಾಗಾದ್ರೆ ಏನೆಲ್ಲ ಬೇಡಿಕೆಗಳು, ಯಾವೆಲ್ಲ ಬೇಡಿಕೆಗಳನ್ನ ಮುಂದೆ ಇಟ್ಟಿದ್ದಾರೆ ನೋಡ್ತಾ ಹೋಗೋಣ. ಟಿಡಿಪಿ ಪಕ್ಷದಿಂದ 5-6 ಸಚಿವ ಸ್ಥಾನಗಳಿಗೆ ಬೇಡಿಕೆ ಇಟ್ಟಿದ್ದಾರೆ. 5-6 ಸಚಿವ ಸ್ಥಾನ ಕೊಡ್ಬೇಕಪ್ಪ ನಮಗೆ, ಇದಕ್ಕೆ ನೀವು ರೆಡಿನಾ? ಮತ್ತೊಂದು ಕಡೆ 3 ಕ್ಯಾಬಿನೆಟ್ ದರ್ಜೆ 2 ರಾಜ್ಯ ಖಾತೆ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಜೊತೆಗೆ ಲೋಕಸಭೆಯ ಸ್ಪೀಕರ್ ಸ್ಥಾನಕ್ಕೂ ಕೂಡ ಬೇಡಿಕೆ ಇಟ್ಟಿದ್ದಾರೆ. ಚಂದ್ರಬಾಬು ನಾಯ್ಡು ಬೇಡಿಕೆ ಇಟ್ಟಿರೋದು ಲೋಕಸಭೆಯ ಸ್ಪೀಕರ್ ಸ್ಥಾನಕ್ಕೂ ಕೂಡ ಇಲ್ಲಿ ಬೇಡಿಕೆ ಇಟ್ಟಿರೋದು ಬಹಳ ಪ್ರಮುಖವಾದ ಅಂಶ. ಇದಕ್ಕೆಲ್ಲದಕ್ಕೂ ಕೂಡ ಮೋದಿ ಒಪ್ಕೊಳ್ತಾರಾ? ಬಿಜೆಪಿ ನಿಯೋಗ ಒಪ್ಪಿಕೊಳ್ಳುತ್ತಾ? 3 ಕ್ಯಾಬಿನೆಟ್ ದರ್ಜೆ 2 ರಾಜ್ಯ ಖಾತೆ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿರೋದು, ಸ್ಪೀಕರ್ ಸ್ಥಾನಕ್ಕೂ ಕೂಡ ಬೇಡಿಕೆ ಇಟ್ಟಿರೋದು. ನಾನಾಗಲೇ ಹೇಳ್ತಾ ಇದ್ದೆ, ಅತ್ಯಂತ ಬಹುಮತದಿಂದ ಗೆದ್ದಿದ್ರೆ ಇವ್ಯಾವ ಸಮಸ್ಯೆಯೂ ಕೂಡ ಇರಲಿಲ್ಲ, ಯಾವ ಪ್ರಶ್ನೆಗಳು ಯಾವ ಡಿಮ್ಯಾಂಡ್ಗಳು ಕೂಡ ಇರ್ತಿರಲಿಲ್ಲ. ಅವರದ್ದೇ ಸರ್ಕಾರ, ಅವರದ್ದೇ ಆಧಿಪತ್ಯ. ಆದರೆ ಫಲಿತಾಂಶ ಎಲ್ಲವನ್ನೂ ಕೂಡ ಮಕಾಡೆ ಮಲಗಿಸಿರೋದು. ಒಬ್ಬರ ಮೇಲೊಬ್ಬರು ಡಿಪೆಂಡ್ ಆಗುವಂತಹ ಪರಿಸ್ಥಿತಿ. ಈಗ ನಿನ್ನ ಕೈ ಕೆಳಗೆ ನಾನು, ನನ್ನ ಕೈ ಕೆಳಗೆ ನೀನು, ನಾವಿಬ್ಬರು ಇಲ್ಲ ಅಂದರೆ ಏನೂ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ಸಂದರ್ಭದಲ್ಲಿ ಡಿಮ್ಯಾಂಡ್ ಮಾಡೋದು ಸಹಜ. ಡಿಮ್ಯಾಂಡ್ ಮಾಡಿದ ಬಳಿಕ ಅದಕ್ಕೆ ಒಪ್ಪಿಕೊಳ್ಳೋದು ಕೂಡ ಈಗ ಬಹಳ ಪ್ರಮುಖ ಆಗುತ್ತೆ. ಒಪ್ಪಿದ್ರೆ ಟಿಡಿಪಿ ಈಸಿಯಾಗಿ ಸಪೋರ್ಟ್ ಮಾಡೋದು. ಇವರೇ ಈ ರೇಂಜಿಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತಂದರೆ ಮತ್ತೊಂದು ಕಡೆ ನಿತೀಶ್ ಕುಮಾರ್ ಇನ್ಯಾವ ರೀತಿ ಡಿಮ್ಯಾಂಡ್ ಇಟ್ಟಿರಬೇಡ ಅನ್ನುವಂಥ ಪ್ರಶ್ನೆ. ಈಗ ಒಟ್ಟಲ್ಲಿ ಇವರೆಲ್ಲ ಬೇಡಿಕೆಗೆ ಮಣೆ ಹಾಕ್ತಾರಾ? ವಾಜಪೇಯಿ ಅವಧಿಯಲ್ಲಿ ಟಿಡಿಪಿಗೆ ಸಿಕ್ಕಿದ್ದ ಸ್ಪೀಕರ್ ಹುದ್ದೆ ಈಗ ಮತ್ತೆ 16 ಸ್ಥಾನ ಗೆದ್ದಿರೋದರಿಂದ ಟಿಡಿಪಿ ಪಕ್ಷ ಹೀಗಾಗಿ ಲೋಕಸಭಾ ಸ್ಪೀಕರ್ ಸ್ಥಾನಕ್ಕೆ ಮತ್ತೆ ಬೇಡಿಕೆಯನ್ನು ಇಟ್ಟಿರೋದು. ಈಗಾಗಲೇ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ವಾಜಪೇಯಿ ಅವರ ಒಂದು ಹೆಜ್ಜೆಯನ್ನೇ ಮೋದಿ ಕೂಡ ಫಾಲೋ ಮಾಡ್ತಾರೆ, ಅವರ ಅವಧಿಯಲ್ಲಿ ಯಾವ ರೀತಿ ನಡೆಯುತ್ತೋ ಅದನ್ನೇ ಫಾಲೋ ಮಾಡ್ತಾರೆ ಅನ್ನುವಂಥ ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇದೆ. ಅವರ ಅವಧಿಯಲ್ಲಿ ಯಾವ ನಡೆಯನ್ನು ಅನುಸರಿಸಿದ್ರು ವಾಜಪೇಯಿ, ಅದೇ ನಡೆಯನ್ನು ಈಗ ಅನುಸರಿಸಬಹುದು ಅನ್ನುವಂಥ ಕುತೂಹಲ. ಸ್ಪೀಕರ್ ಸ್ಥಾನದ ಜೊತೆಗೆ ಪ್ರಮುಖ 5 ಖಾತೆಗೆ ಡಿಮ್ಯಾಂಡ್ ಇಟ್ಟಿರೋದು, ಲೋಕಸಭಾ ಸ್ಪೀಕರ್ ಸ್ಥಾನಕ್ಕೆ ಡಿಮ್ಯಾಂಡ್ ಇಟ್ಟಿರೋದು, ಸಾರಿಗೆ, ಗ್ರಾಮೀಣಾಭಿವೃದ್ಧಿ, ಕೃಷಿ, ಜಲಶಕ್ತಿ ಖಾತೆಗಳಿಗೆ ಬೇಡಿಕೆ ಇಟ್ಟಿರೋದು, ಆರೋಗ್ಯ ಖಾತೆ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ ಟಿಡಿಪಿ. ನೋಡಿ, ಇವೆಲ್ಲ ಬಹಳ ಪ್ರಮುಖವಾದ ಖಾತೆಗಳು. ಇದನ್ನು ಕೂಡ ನಾವಿಲ್ಲಿ ನೋಟ್ ಮಾಡ್ಕೊಳ್ಬೇಕಾಗುತ್ತೆ, ಪಾಯಿಂಟ್ ಮಾಡಬೇಕಾಗುತ್ತೆ. ಸಾರಿಗೆ ವಲಯದಲ್ಲೂ ಕೂಡ ಟಿಡಿಪಿ ಕಣ್ಣಿಟ್ಟಿದೆ. ಇದು ಕೂಡ ಬಹಳ ಪ್ರಮುಖವಾದಂಥ ಖಾತೆ, ಪವರ್ ಇರುವಂಥ ಖಾತೆ. ಗ್ರಾಮೀಣಾಭಿವೃದ್ಧಿ, ಮತ್ತೊಂದು ಕಡೆ ಕೃಷಿ. ನೋಡಿ, ಕೃಷಿ ಅಂತ ಬಂದಾಗ ಆ ಕಡೆ ಕುಮಾರಸ್ವಾಮಿ ಕಣ್ಣಿಟ್ಟಿದ್ದಾರೆ. ಇವೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ.